ಮಗನೇ ಅಭಿಮನ್ಯು, ಏನಿದು? ನಿನ್ನನ್ನು ಒಲಿಸಿಕೊಂಡು ಶಬರದೊಡೆ ನಾನು ಹೋದವಳು. ಅಲ್ಲಿಂದ ಅತ್ಯಂತ ತ್ವರಿತಗತಿಯಲ್ಲಿ ನೀನು ಹೊರಟು ಬಂದೆ ಎನ್ನುವಂತ ವರ್ತಮಾನವನ್ನು ಕೇಳಿ ನಿನ್ನನ್ನು ಕಾಣುವ ಕಾತುರತೆಯಿಂದ ಬಂದರೆ ಮಗನೇ, ಒಂದು ವಿಷಯವನ್ನು ನೋಡುತ್ತಾ ಇದ್ದೇನೆ. ನಿನ್ನನ್ನು ಕಂಡು ಆಶ್ಚರ್ಯವಾದದ್ದು ನನಗೆ. ವಿರೋಚಿತವಾದಂತ ಉಡುಗೆಯನ್ನು ಧರಿಸಿದ್ದೀಯ. ಶಿರದಲ್ಲಿ ಶಿರಸ್ತ್ರಾಣ, ಎದೆಯಲ್ಲಿ ಸೀಸಕವಚ, ಬೆನ್ನಿನಲ್ಲಿ ಭದ್ರಳಿಕೆ, ಒಂದು ಕೈಯಲ್ಲಿ ಸುರಚರಗಳು, ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದೀಯ. ಮುಖದಲ್ಲಿ ವಿರಾವೇಶ. ಯುದ್ಧದ ಸಂದರ್ಭದಲ್ಲಿ ಏರಿ ಹೋಗುವ ರಥ ಅಲ್ಲಿ ಹೊರಗಡೆ ಸಿದ್ಧವಾಗಿ ನಿಂತಿದೆ. ಮಗನೇ, ಏನಿದು? ಯಾವ ಕಡೆಗೆ ನಿನ್ನ ಗಮನ? ಹೇಳು ಮಗನೇ, ಹೇಳು. ಅಮ್ಮ, ನಾನಾಡುವ ಮಾತನ್ನು ಪ್ರೀತಿಯಿಂದ ಆಲಿಸಬೇಕು, ಅಂತೆಯೇ ಕರುಣೆಯಿಂದ ಪಾಲಿಸಬೇಕಮ್ಮ. ಅಮ್ಮ, ಹಸ್ತಿನೆಯ ಪರಮಶ್ರೇಷ್ಠ ಸಿಂಹಾಸನಕ್ಕಾಗಿ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದು ಈ ಹಿಂದೆ 12 ದಿನಗಳಮ್ಮ. ಅಮ್ಮ, ಗುರು ದ್ರೋಣಾಚಾರ್ಯರು ಪಾಂಡವರನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ಹಾಗೆ ಪಾಂಡವರನ್ನು ಗೆಲ್ಲುವುದಕ್ಕಾಗಿ ಏನು ಉಪಾಯ ಮಾಡಿದ್ದಾರೆ ಗೊತ್ತೇನಮ್ಮ?
ಭಟರ ಮೂಲಕವಾಗಿ ಹೇಳಿ ಕಳುಹಿದ್ದಾರೆ. ಚಕ್ರವ್ಯೂಹವನ್ನು ಪುಡಿಗೈಯವರ ಸಮರ್ಥರಿದ್ದರೆ ಬರಬೇಕು ಎನ್ನುವುದಾಗಿ. ಅಪ್ಪ ಪಾರ್ಥ ಹಾಗೂ ಮಾವ ಕೃಷ್ಣನ ಅನುಪಸ್ಥಿತಿಯಲ್ಲಿ ವ್ಯೂಹವನ್ನು ಭೇದಿಸುವವರು ಯಾರಿದ್ದಾರೆ ಎಂದು ದೊಡ್ಡಪ್ಪ ಚಿಂತಿಸುತ್ತಿರುವಾಗ ಈ ಅಭಿಮನ್ಯು ದೊಡ್ಡಪ್ಪನ ಚಿಂತೆಯನ್ನು ದೂರ ಮಾಡಿ ನಾನು ಯುದ್ಧಕ್ಕೆ ಹೋಗುತ್ತೇನೆ ಎಂದು ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದು ನಿನ್ನ ಆಶೀರ್ವಾದಕ್ಕಾಗಿ ಬಂದಿದ್ದೇನಮ್ಮ. ಬುದ್ಧಿ ಬಂತು ಕಂದ ಕಂದ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದೊಸಗೆ ನಿನಗೆ ಪ್ರೀತಿಯೇನು ಮರಣದೊಸಗೆ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ. ಮಗನೇ ಅಭಿಮನ್ಯು, ಹಾಗಲ್ಲದೆ ಹೋದರೆ ನೀನಿನ್ನು ಸಣ್ಣವ ಕಂದ. ರಣರಂಗ ಎನ್ನುವುದು ಆಟದ ಅಂಗಳವಲ್ಲ.
ಅಲ್ಲ. ಅಲ್ಲಿ ಎಂತಹ ಕಪಟರಿದ್ದಾರೆ. ದಯಾದಿ ಮತ್ಸರದಿಂದ ಕುದಿಯುತ್ತಿರುವ ದುರ್ಯೋಧನ, ದುಶ್ಯಾಸನರು ಹಾಗೂ ಕುಮಂತ್ರಿಯಾದಂತ ಶಕುನಿ, ನಿಮ್ಮಪ್ಪನ ಬುದ್ಧಿಮೇರಿಯಾದಂತ ಕರ್ಣ, ಇವರನ್ನೆಲ್ಲ ಎದುರಿಸುವುದು ಅಷ್ಟು ಸುಲಭವಾದ ಮಾತಲ್ಲ. ಬೇಡ ಕಂದ ಬೇಡ. ಮೃತ್ಯುವಿನ ಆಹ್ವಾನವೇ ನಿಮ್ಗೆ ಪ್ರಿಯವಾಯಿತಂತೆ. ಯೋಚಿಸು ಕಂದ. ಯಮುನಾ ಊಳಿಗೆ ಕೊಳ್ಳನ್ನು ಕೊಡುವಂತ ವಿಶ್ವಾಸಕ್ಕೆ ನೀನು ಮುಂದಾಗಿದ್ದೀಯ. ಬೇಡ ಕಂದ ಬೇಡ. ಬಿಡು ಬಿಡು ತಾಯ ಹೊರಗದ್ದಾಡಿರೋ. ಅಮ್ಮ, ಬಿಡು ಬಿಡು. ಚಕ್ರವ್ಯೂಹವನ್ನು ನಿಮಿಷಾರ್ಧದಲ್ಲಿ ಭೇದಿಸಿ ಅರಿಗಳ ರುಂಡವನ್ನು ಚೆಂಡಾಡಿ ಬರುತ್ತೇನೆ. ಕೊಡಿಯಪ್ಪಣೆಯೇನು? ನೀತಿಯಲ್ಲ ಕೋಪುದೆಂದು ಕಂದ ಕಂದ ನೀತಿಯಲ್ಲ ಕೋಪುದೆಂದು ಕಂದ ಕಂದ ಎನ್ನ ಘಾತಿದೆ ಹೋಗಯ್ಯ ರಣಕ್ಕೆ ಎನ್ನ ಘಾತಿದೆ ಹೋಗಯ್ಯ ರಣಕ್ಕೆ ಕಂದ ಕಂದ ನೀತಿಯಲ್ಲ ಹೋಗುವೆಂದು ಕಂದ ಕಂದ ಮಗನೇ ಅಭಿಮನ್ಯು, ಅಪ್ಪಣೆಗಳು ದೂರಕ್ಕೆ ತೆರಳುತ್ತೇನೆ ಎನ್ನುವುದಾಗಿ ಹೇಳುತ್ತಿರುವೆ. ಸಮರವೆಂದರೆ ಸರಸವಲ್ಲ ಮಗನೇ. ಅಷ್ಟಕ್ಕೂ ಶಾಪದಪಿ ಶರಾದಪಿಗಳಾದಂತ ದ್ರೋಣಾಚಾರ್ಯರು ಹುಟ್ಟಿಸಿದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮಗನೇ, ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ತಂದೆ ಇಲ್ಲದಿರುವಂತ ಈ ಸಂದರ್ಭದಲ್ಲಿ ನೀನು ಹೊರಡುವುದು ಸರಿಯಲ್ಲ ಮಗನೇ, ಸರಿಯಲ್ಲ. ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ಈ ಕರುಣಿಗೆ ನಿನಗೆ ಆಶೀರ್ವಾದ ಮಾಡಿ ಚಕ್ರವ್ಯೂಹವೆಂಬ ಸಾವಿನ ಮನೆಗೆ ಕಳುಹಿಸಲೇ ಬೇಡ ಮಗನೇ, ಕಳುಹಿಸಲೇ ಬೇಡ. ನಿನ್ನನ್ನು ಹೆತ್ತವಳು ನಾನಾದರೂ ನಿನ್ನ ಆರೈಕೆ ಮಾಡಿ ಬೆಳೆಸಿದವಳು ನಿನ್ನ ದೊಡ್ಡಮ್ಮ ದ್ರೌಪದಿ ದೇವಿ. ಅವಳೊಮ್ಮೆ ಬಂದು ನಮ್ಮ ಮಗ ಅಭಿಮನ್ಯು ಎಲ್ಲಿ ಎಂದು ಕೇಳಿದರೆ ನಾನೇನು ಉತ್ತರ ಕೊಡಲಿ ಮಗನೇ, ನಾನೇನು ಉತ್ತರ ಕೊಡಲಿ? ಕುಮಾರ, ನಿನ್ನ ತಂದೆ ಅರ್ಜುನ ದೇವರು ಬಂದು ಸುಭದ್ರ, ನಮ್ಮ ಮಗ ಅಭಿಮನ್ಯು ಎಲ್ಲಿ ಎಂದು ಕೇಳಿದರೆ ಆ ಉತ್ತರಕ್ಕೆ ನಾನೇನು ಉತ್ತರ ಕೊಡಲಿ ಮಗನೇ, ನಾನೇನು ಉತ್ತರ ಕೊಡಲಿ? ಮಗನೇ, ನಿನ್ನ ಮಡದಿ ತುಂಬು ಗರ್ಭಿಣಿ. ಅತ್ತೆ, ನಿನ್ನ ಪತಿ ಎಲ್ಲಿಯೇ ಎಂದು ಕೇಳಿದರೆ ಆ ಉತ್ತರಕ್ಕೆ ನಾನೇನು ಉತ್ತರ ಕೊಡಲಿ ಮಗನೇ, ನಾನೇನು ಉತ್ತರ ಕೊಡಲಿ? ಅವರಿಗೆಲ್ಲ ಸಮಾಧಾನ ಪಡಿಸಬಹುದು, ಆದರೆ ನಿನ್ನ ಹೆತ್ತೊಡಲ ಈ ಅಮ್ಮನಿಗೆ ಏನೆಂದು ಸಮಾಧಾನ ಪಡಿಸಬೇಕಂತ, ಏನೆಂದು ಸಮಾಧಾನ ಪಡಿಸುವೆ? ಮುಂದೊಮ್ಮೆ ನಾನು ಆಶೀರ್ವಾದ ಮಾಡಿ ಚಕ್ರವೆಂಬ ಸಾವಿನ ಮನೆಗೆ ಕಳಿಸಿದೆ ಅಂದಿಟ್ಕೋ. ಅಲ್ಲಿ ನಡೆಯಬಾರದೇನಾದರೂ ನಡೆದು ಹೋದರೆ ನಾನು ಹೇಗೆ ಸಹಿಸಲಿ ಮಗನೇ, ನಾನು ಹೇಗೆ ಸಹಿಸಲಿ? ಒಂದೊಮ್ಮೆ ನಾನು ಆಶೀರ್ವಾದ ಮಾಡಿ ಕಳಿಸಿದೆ ಅಂದಿಟ್ಕೋ. ಅಲ್ಲಿ ನಡೆಯಬಾರದೇನಾದರೂ ನಡೆದು ಹೋದರೆ ಅಮ್ಮ ಈ ಪರಿ ನುಡಿವರೆ ಈ ಪರಿ ನುಡಿವರೆ ರಣವನು ಜಯಿಸೆಂದೊಡನೆ ಕಳುಹದೆ ರಣವನು ಜಯಿಸೆಂದೊಡನೆ ಕಳುಹದೆ ಮರುಕೋರಿ ನೀನೆಂದ ಅಭಿಮನ್ಯು ರಣವನು ಜಯಿಸೆಂದೊಡನೆ ಕಳುಹದೆ
ತಿರುಗುವರೆ ನೀನೆಂದ ಅಭಿಮನ್ಯು ಎಂತಹ ಕಠೋರವಾದ ಮಾತನ್ನು ಆಡಿಬಿಟ್ಟೆ ತಾಯಿ ನೀನು. ಒಬ್ಬ ಕ್ಷತ್ರಿಯ ರಾಣಿಯಾದಂತಹ ನೀನು ಒಬ್ಬಳು ಸಾಮಾನ್ಯ ಹೆಣ್ಣೊಬ್ಬಳು ಯೋಚಿಸುವ ಹಾಗೆ ಯೋಚಿಸುತ್ತೀಯಲ್ಲ, ಇದು ಸರಿಯೇನಮ್ಮ? ಅಮ್ಮ, ನಿನ್ನ ಮಗನನ್ನು ಯುದ್ಧಕ್ಕೆ ಕಳುಹಿಸಲು ನಿನಗೆ ಭಯವೇ? ಆದರೆ ಆ ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದು ಇಂದಿಗೆ 13ನೇ ದಿನವಮ್ಮ, 13ನೇ ದಿನ. ಎಷ್ಟು ಜನ ತಾಯಂದಿರು ತನ್ನ ಮಕ್ಕಳನ್ನು ಕಳೆದುಕೊಂಡಿಲ್ಲ? ಹಾಗೆ ಎಷ್ಟು ಜನ ಹೆಣ್ಣು ಮಕ್ಕಳು ತನ್ನ ಮುತ್ತೈದ ಭಾಗ್ಯವನ್ನು ಕಳೆದುಕೊಂಡಿಲ್ಲ? ಹೀಗಿರುವಾಗ ನೀನು ಈ ರೀತಿ ಯೋಚಿಸುವುದು ಸರಿಯೇನಮ್ಮ? ಅಮ್ಮ, ಇದೋ 1000 ಸರಪಳಿಯಿಂದ ನನ್ನನ್ನು ಬಿಗಿದರೂ ತುಂಡರಿಸಬಲ್ಲೆ, ಆದರೆ ನಿನ್ನ ವಾತ್ಸಲ್ಯ ಎಂಬ ಹಗ್ಗದಿಂದ ನನ್ನನ್ನು